ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುನಾಳು ಬಾ ಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಪ್ರಯತ್ನದ ದಿಶೆ. ಪ್ರಯತ್ನದ ದಿಶೆ ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ಇದು ತುಂಬಾ ಅಂದ್ರೆ ತುಂಬಾ ಅರ್ಥವಾಗಿರ್ತಕ್ಕಂಥ ಇದು ಸ್ಟೋರಿ ಇದು. ಸೊ ತುಂಬಾ ಚೆನ್ನಾಗಿದೆ ನೋಡೋಣ. ಒಂದು ದೊಡ್ಡ ಅಂದ್ರೆ ಸಮುದ್ರ ಇರುತ್ತೆ. ಅದರಲ್ಲಿ ಹಡಗು ಸಾಗ್ತಾ ಇರುತ್ತೆ. ಅದು ಒಂದು ದೊಡ್ಡ ಶ್ರೀಮಂತ ಹಡಗು. ಶ್ರೀಮಂತ ಹಡಗೆಂದರೆ ಅದು ಬರೀ ಶ್ರೀಮಂತರಿಗೆ ಮಾತ್ರ ಕೈ ಎಟುಕುವಂಥದ್ದು. ಅಂದ್ರೆ ಬಡವರು ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೆಲ್ಲ ಅದಕ್ಕೆ ಆ ಹಡಗಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಅಷ್ಟು ಕಾಸ್ಟ್ಲಿ ಹಡಗದು. ಅಲ್ಲಿ ಆ ಹಡಗಿಗೆ ಬರೋರು ತುಂಬಾ ಶ್ರೀಮಂತರಾಗಿರ್ಬೇಕು, ರಿಚ್ ಆಗಿರ್ಬೇಕು, ಕೋಟ್ಯಾಧಿಪತಿಗಳಾಗಿರ್ಬೇಕು. ಅಂತವ್ರಿಗೆ ಮಾತ್ರ ಅದಕ್ಕೆ ಬರೋಕೆ ಸಾಧ್ಯ. ಅಷ್ಟೊಂದು ಬೆಲೆ ಇತ್ತು ಅದಕ್ಕೆ. ಆಗ ಇದು ಅಂದ್ರೆ ಒಂದೇ ಒಂದೇ ಸರಿನೇ 2,000 ಜನ ಅದ್ರಲ್ಲಿ ಪ್ರವಾಸ ಮಾಡ್ಬೋದಿತ್ತು. ಅಷ್ಟು ದೊಡ್ಡ ಹಡಗದು. ಅದರಲ್ಲಿ ಅನೇಕ ಮಳಿಗೆಗಳು, ನೃತ್ಯದ ಅಂಗಳಗಳು, ಅಂದ್ರೆ ಡ್ಯಾನ್ಸು, ಊಟ, ಈಜುಕೊಳಗಳು, ಅಂದ್ರೆ ಸ್ವಿಮ್ಮಿಂಗ್ ಪೂಲು, 24 ತಾಸು ಕೆಲಸ ಮಾಡುವ ಹೋಟೆಲ್‌ಗಳು, ಯಾವುದೇ ಅಭಿರುಚಿಯ ಪ್ರವಾಸಿಯನ್ನು ತಣಿಸುವಂತಿದ್ದವು. ಅದರಲ್ಲಿ ಪ್ರವಾಸ ಮಾಡಬೇಕೆಂದರೆ 6 ತಿಂಗಳು ಮುಂಚಿತವಾಗಿಯೇ ರಿಜಿಸ್ಟರ್ ಮಾಡ್ಕೋಬೇಕಿತ್ತು. ಆ ಹಡಗಲ್ಲಿ ನಾವು ಪ್ರಯಾಣ ಮಾಡ್ಬೇಕು ಅಂದ್ರೆ 6 ತಿಂಗಳು ಮೊದಲೇ ನಾವು ಬುಕ್ ಮಾಡ್ಬೇಕಿತ್ತು. ಅಷ್ಟು ಫೇಮಸ್ ಹಡಗದು. ಅದು ಶ್ರೀಮಂತ ಹಡಗದು. ಪ್ರಯಾಣ ಹೀಗೆ ನಡೀತಾ ಇತ್ತು. ಆ ಹಡಗಿನೊಳಗೆ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಡಾನ್ಸು, ಹಾಡು, ಮ್ಯೂಸಿಕ್ಕು, ಹೋಟೆಲ್‌ಗಳು, ಇದು ಸ್ವಿಮ್ಮಿಂಗು ಆ ತರ ದೊಡ್ಡ ಲಕ್ಸುರಿ ಇತ್ತದು. ಆಗ ಯಾರಿಗೂ ಸಮಯದ ಪರಿವೇ ಇಲ್ಲ. ಅಷ್ಟು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ. ಆದರೆ ಇವರ್ಯಾರಿಗೂ ಅರಿವಿಲ್ಲದಂತೆ ಒಂದು ಘಟನೆ ನಡೆಯಿತು. ಹಡಗನ್ನು ಚಲಿಸುತ್ತಿದ್ದ 4 ಇಂಜಿನ್‌ಗಳಲ್ಲಿ ಆ ಹಡಗಲ್ಲಿ ಚಲಿಸ್ತಾ ಇದ್ದಂತ 4 ಇಂಜಿನ್‌ಗಳಲ್ಲಿ ಒಂದು ಇಂಜಿನ್ನು ಸ್ಟಾಪ್ ಆಯ್ತು. ಅಂದ್ರೆ ಅದನ್ನ ಚಲನೆ ಮಾಡೋದನ್ನ ನಿಲ್ಸ್‌ಬಿಡ್ತು. ತಕ್ಷಣ ಕ್ಯಾಪ್ಟನ್ನಿಗೆ ಹಡಗಿನ ಸೆಳೆತ ಹೆಚ್ಚಾದಂತೆ ಗಮನಕ್ಕೆ ಬಂತು. ಅದನ್ನು ತಕ್ಷಣವೇ ರಿಪೇರಿ ಮಾಡ್ಬೇಕು. ಇಲ್ಲದಿದ್ದರೆ ಉಳಿದ ಇಂಜಿನ್‌ಗಳು ಸಹ ನಿಲ್ಲೋ ಚಾನ್ಸಸ್ ಇರತ್ತೆ. ಹಾಗಾಗಿ ಬೇಗನೆ ಇಂಜಿನಿಯರ್‌ಗೆ ಸಂದೇಶನವನ್ನು ಕಳಿಸಿದ್ರು. ಬೇಗ ಇಂಜಿನಿಯರ್‌ಗಳೆಲ್ಲ ಬಂದು ಅದನ್ನ ರಿಪೇರಿ ಮಾಡ್ಬೇಕು ಅಂತ ಹೇಳಿ. ತಕ್ಷಣವೇ ಕಾರ್ಯಪ್ರವೃತ್ತರಾದರು. 3, 4 ತಾಸುಗಳ ಕಾಲ ಪ್ರಯತ್ನ ಮಾಡಿದರೂ ಫಲ ದೊರೆಯಲಿಲ್ಲ. ಅಷ್ಟರೊಳಗೆ ಮತ್ತೊಂದು ಇಂಜಿನ್ನು ಸಹ ಕೈ ಕೊಡುವ ಲಕ್ಷಣ ಕಾಣಿಸಿತು. ಎಷ್ಟು ಇಂಜಿನಿಯರ್ಸ್ ಬಂದಿರ್ತಾರೆ, 4 ಜನ ಇಂಜಿನಿಯರ್ಸು. ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಏನ್ ಮಾಡಿದ್ರುನು ಅವ್ರಿಗೆ ಫಲ ದೊರೆಯೋದಿಲ್ಲ. ಆ ಇಂಜಿನ್ನು ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡೋದೇ ಇಲ್ಲ. ಅದ್ರ ಬದಲು ಇನ್ನೊಂದು ಇಂಜಿನ್ನು ಸಹ ಸ್ಲೋ ಆಗಕ್ಕೆ ಅದು ಸ್ಟಾಪ್ ಆಗೋ ತರ ಆಗಕ್ ಶುರು ಆಯ್ತು. ಎಲ್ಲರಿಗೂ ಸಖತ್ ಭಯ ಶುರು ಆಯ್ತು. ಈಗ ಕ್ಯಾಪ್ಟನ್ ಮತ್ತು ಇಂಜಿನಿಯರ್‌ಗಳ ಜೊತೆಗೆ ಹಡಗಿನ ಮಾಲೀಕರಿಗಂತೂ ತುಂಬಾ ಆತಂಕ ಶುರು ಆಯ್ತು ಅವ್ರ ಜೊತೆ. ಬೇಗ ದುರಸ್ತಿ ಆಗದಿದ್ದರೆ ಹಡಗು ಒಂದೆಡೆ ವಾಲುವುದು ಖಚಿತ. ಬೇಗ ಇದು ರಿಪೇರಿ ಆಗ್ಲಿಲ್ಲ ಅಂದ್ರೆ ಹಡಗು ಒಂದ್ ಕಡೆ ವಾಲ್ಬಿಡುತ್ತೆ. ಇಲ್ಲ ಅಂದ್ರೆ ಹಡಗು ಮುಳುಗುವ ಅಪಾಯ ಹೆಚ್ಚಿದೆ. ಎಲ್ಲರ ಹಣೆ ಮೇಲೆ ಬೆವರು ಮೂಡಕ್ ಶುರು ಆಯ್ತು. ಅಯ್ಯೋಯ್ಯೋ, ಇದು ಸರಿ ಆಗ್ಲಿಲ್ಲ ಅಂದ್ರೆ ಇದು ಹಡಗೆಲ್ಲ ಮುಳುಗ್ ಹೋಗುತ್ತೆ. ಅಷ್ಟೊಂದ್ ಜನ ಏನಾಗ್ಬೇಕು ಅಂತ ಎಲ್ಲರೂ ಫುಲ್ ಆತಂಕದಿಂದ ಭಯ ಪಡ್ಕೊಂಡು ಶುರು ಆಗ್ಬಿಟ್ರು. ಆಮೇಲೆ ಹಡಗಿನ ಇಂಜಿನಿಯರ್‌ಗಳು ಇದು ನಮ್ಮಿಂದ ಅಂತೂ ಸಾಧ್ಯ ಇಲ್ಲ ಎಂದು ಕೈ ಬಿಟ್ಟರು. ಅಂದ್ರೆ ಇಂಜಿನಿಯರ್‌ಗಳು ಅಷ್ಟು ಪ್ರಯತ್ನ ಪಡ್ತಾರೆ, ಕೊನೆಗೂ ಸಾಧ್ಯ ಆಗಲ್ಲ ರಿಪೇರಿ ಮಾಡಕ್ಕೆ. ಅವಾಗ ಹೇಳ್ತಾರೆ, ಇದು ನಮ್ಮಿಂದ ಅಂತೂ ಆಗೋದಿಲ್ಲ. ನಾವ್ ಎಷ್ಟು ಪ್ರಯತ್ನ ಪಟ್ರು ರಿಪೇರಿ ಆಗ್ತಾ ಇಲ್ಲ ಇದು ಅಂತ ಹೇಳಿ ಇಂಜಿನಿಯರ್ ಕೈ ಬಿಟ್ಬಿಡ್ತಾರೆ. ಇನ್ನೇನು ದಾರಿ ಎಂದು ಚಿಂತಿಸುತ್ತಿರುವಾಗ ಒಬ್ಬ ಇಂಜಿನಿಯರ್ ಹೇಳ್ದ, ಈಗ ನಾವಿರುವ ಸ್ಥಳದಿಂದ 100 ಕಿಲೋಮೀಟರ್ ದೂರದ ಪಟ್ಟಣದಲ್ಲಿ ಒಬ್ಬ ತುಂಬಾ ವಯಸ್ಸಾದ ಇಂಜಿನಿಯರ್ ಒಬ್ರಿದ್ದಾರೆ. ಅವರಿಗೆ ಹಡಗು ರಿಪೇರಿಯಲ್ಲಿ ಇರುವಷ್ಟು ಜ್ಞಾನ ಇನ್ಯಾರಿಗೂ ಇಲ್ಲ. ಅವರನ್ನು ಕರೆಸುವುದೊಂದೇ ನಮಗೆ ದಾರಿ ಇರೋದು. ದಯವಿಟ್ಟು ಬೇಗ ಅವರನ್ನು ಕರೆಸಿ ಅಂತ ಹೇಳಿ ಅದ್ರಲ್ಲಿ ಒಬ್ಬ ಇಂಜಿನಿಯರ್ ಹೇಳ್ತಾನೆ. ಸರಿ ಅಂತ ಹೇಳಿ ಆ ಹಡಗಿನ ಮಾಲೀಕರು ಅವರಿಗೆ ದೂರವಾಣಿ ಮಾಡಿ ಒಪ್ಪಿಸಿದರು. ಅಂದ್ರೆ ಫೋನ್ ಮಾಡಿ ಹೇಳ್ತಾರೆ. ಆತ ವೇಗವಾಗಿ ಚಲಿಸುವ ನಾವೆಯೊಂದನ್ನು ಏರಿ ಬಂದು ಈ ಹಡಗನ್ನು ಸೇರಿಕೊಂಡ. ಆ ವಯಸ್ಸಾದ ತಾತ ಇರ್ತಾರಲ್ಲ, ಅಂದ್ರೆ ಇಂಜಿನಿಯರ್ ಆಗಿರ್ತಾರೆ. ಅವರು ಹಡಗು ರಿಪೇರಿ ಮಾಡೋದ್ರಲ್ಲಿ ತುಂಬಾ ನಿಪುಣ ಆಗಿರ್ತಾರೆ. ಅವರು ಬಂದು ನಾವೆಯೊಳಗಿಂದ ಬಂದು ಆ ಹಡಗನ್ನ ಬಂದು ಹತ್ತುತ್ತಾರೆ. ಅಲ್ಲಿದ್ದ ಇಂಜಿನಿಯರ್‌ಗಳಿಂದ ಏನಾಯ್ತು, ಯಾವಾಗ ಹಿಂಗಾಯ್ತು, ಎಷ್ಟೊತ್ತಿಗೆ ಹಿಂಗಾಯ್ತು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ತಿಳ್ಕೊಂತಾರೆ. ತಿಳ್ಕೊಂಡು ಏನ್ ಮಾಡ್ತಾರೆ, ಇಂಜಿನ್ ಇರುವ ಜಾಗಕ್ಕೆ ಹೋಗಿ ಒಬ್ಬನೇ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಏನೇನಾಗಿದೆ ಅಂತ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾರೆ ಆ ತಾತ. ಒಂದು ಸಣ್ಣ ಸುತ್ತಿಗೆಯನ್ನು ತೆಗೆದು ಇಂಜಿನಿನ ಭಾಗಕ್ಕೆ ಫಟ್ ಎಂದು ಹೊಡೆದ. ಆ ಅಜ್ಜ ಇದ್ದಾರಲ್ಲ ಇಂಜಿನಿಯರ್, ಅವ್ರೇನ್ ಮಾಡಿದ್ರು, ಆ ಸುತ್ತಿಗೆ ತೆಗೆದು ಆ ಇಂಜಿನಿಗೆ ಒಂದು ಥಪ್ ಅಂತ ಫಟ್ ಅಂತ ಹೊಡೆದ್ರು. ಆಶ್ಚರ್ಯ, ಇಂಜಿನ್ನು ಕಾರ್ಯ ಮಾಡಲು ಪ್ರಾರಂಭಿಸಿತು. ಹಡಗು ಮೊದಲಿನ ಸ್ಥಿತಿಗೆ ಬಂತು. ಮೊದಲು ಯಾವ ತರ 4 ಇಂಜಿನ್ ಹೋಗ್ತಾ ಇದ್ವು, ಸ್ಟಾರ್ಟ್ ಆಗಿದ್ವು ಹೋಗಕ್ಕೆ, ಅದೇ ರೀತಿ ಮತ್ತೆ ಕಾರ್ಯ ಮಾಡಕ್ಕೆ ಶುರು ಆದ್ವು. ಎಲ್ಲರಿಗೂ ಸಂತೋಷ. ಹಿರಿಯ ಇಂಜಿನಿಯರು ಹೊರಟು ನಿಂತ. ಮುಗಿತಲ್ಲ ಅವ್ರ ಕೆಲಸ, ಮುಗೀತು. ಹೊರಟು ನಿಲ್ತಾರೆ. ತನ್ನ ಬಿಲ್ಲು ಕೊಟ್ಟ. ಅದು ಕೇವಲ 25,000 ರೂಪಾಯಿಗಳು ಆಗಿತ್ತು. ಮಾಲೀಕರಿಗೆ ಗಾಬರಿ ಆಯ್ತು. ಈತ ಏನು ಮಾಡಿಲ್ಲ. ಬರೀ ಸುತ್ತಿಗೆಯಿಂದ ಒಂದು ಪೆಟ್ಟು ಇದಕ್ಕೆ ಹಾಕ್ದ ಅಷ್ಟೇ. ಅಷ್ಟಕ್ಕೆ ಇವನು 25,000 ಕೇಳ್ತಾನ ಅಂತ ಹೇಳಿ
ಆ ಹಡಗಿನ ಮಾಲೀಕ ಹೇಳ್ತಾ ಇದ್ದಾರೆ. ಆಗ ಅವ್ರಿಗೆ ಏನ್ ಪ್ರಜ್ಞೆ ಇಲ್ಲ ಅಂದ್ರೆ, ಆ ತಾತ ಬಂದು ಆ ಸುತ್ತಿಗೆಲ್ ಹೊಡಿಲಿಲ್ಲ ಅಂದಿದ್ರೆ ಎಷ್ಟು ಕೋಟಿ ಕೋಟಿ ಬೆಲೆ ಬಾಳುವ ಆ ಹಡಗು, ಅದ್ರ ಜೊತೆ 2,000 ಜನ, 20,000 ಜನ ಎಲ್ಲರೂ ಸತ್ತೋಗ್ತಿದ್ರು. ಅವನ್ನ ಕೋಟಿ ಕೋಟಿ ಬೆಲೆ ಬಾಳುವಂತ ಹಡಗೆ ಮುಳುಗ್ ಹೋಗ್ತಿತ್ತು. ಅದ್ರ ಜೊತೆ ಅವರು ಮುಳುಗ್ ಹೋಗ್ತಿದ್ರು. ಅದನ್ನ ಉಳಿಸಿದ್ರು ಈ ತಾತ ಅನ್ನೋ ಪ್ರಜ್ಞೆ ಇಲ್ದೆ, 25,000 ಯಾಕ್ ಕೊಡ್ಬೇಕು ನಿಮಗೆ? ನೀವೇನ್ ಕೆಲಸ ಮಾಡಿದ್ರಿ ಅಂತ ನನಗೆ ಲೀಸ್ಟ್ ಕೊಡಿ. ಆವಾಗ ನಾನು ನಿಮಗೆ 25,000 ಕೊಡ್ತೀನಿ ಅಂತ ಹೇಳಿ ಆ ಆ ಹಡಗಿನ ಮಾಲೀಕ ಆ ತಾತನಿಗೆ ಹೇಳ್ತಾರೆ. ಆಗ ಸೊ ಅವಾಗ ಅವ್ರು ಹೇಳ್ತಾರೆ, ತಾತಿಗೆ ಏನ್ ಹೇಳ್ತಾರೆ, ಆಗ ಆ ಮುದುಕ ನಗ್ತಾರೆ. ನಕ್ಕು ಏನ್ ಹೇಳ್ತಾರೆ, ಸುತ್ತಿಗೆಯಿಂದ ಹೊಡೆದದ್ದಕ್ಕೆ ₹2, ಎಲ್ಲಿ ಹೊಡೆಯಬೇಕು ಎಂಬ ಜ್ಞಾನಕ್ಕೆ ₹24,998 ಅಂತ ಹೇಳಿ ಆ ತಾತ ಹೇಳ್ತಾರೆ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಿಗೆ ತಗೊಂಡು ಯಾರ್ ಬೇಕಿದ್ರು ಹೊಡಿಬಹುದು. ಅದಕ್ಕೇನ್ ₹2 ಕೊಟ್ರೆ ಸಾಕು. ಅದಕ್ಕೆ ಬೆಲೆ ಇರೋದೇನು ₹2. ಆ ಸುತ್ತಿಗೆ ತಗೊಂಡು ಹೊಡೆದಿದ್ದಕ್ಕೆ ಬೆಲೆ ನೀವು ಕೊಡ್ಬೇಕಾಗಿದ್ದು ₹2. ಆದ್ರೆ ಆ ಇಂಜಿನ್ ಸ್ಟಾರ್ಟ್ ಆಗ್ಬೇಕು, ಎಲ್ಲಿ ಹೊಡಿಬೇಕು ಅನ್ನೋ ಆ ಜ್ಞಾನ, ಆ ನಾಲೆಡ್ಜ್ ಇಂದ ನಾನು ಹೊಡೆದ್ನಲ್ಲ, ಅದಕ್ಕೆ ನೀವು ₹24,998 ಕೊಡ್ಬೇಕು ಅಂತ ಹೇಳಿ ಆ ತಾತ ಹೇಳ್ತಾರೆ. ಆಗ ಅವರು ಸೈಲೆಂಟ್ ಆಗ್ತಾರೆ. ಈಗ ಕರಜಗಿ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜೀವನದಲ್ಲಿ ಪ್ರಯತ್ನ ಮುಖ್ಯ ನಿಜ. ಆದರೆ ಯಾವ ದಿಶೆಯಲ್ಲಿ, ಯಾವ ಮಟ್ಟದಲ್ಲಿ ಪ್ರಯತ್ನ ಮಾಡುವುದು ಯಶಸ್ಸನ್ನು ನಿರ್ಧರಿಸುತ್ತದೆ. ಅಂದ್ರೆ ಪ್ರಯತ್ನ ಮಾಡ್ಬೇಕು ನಿಜ. ಪ್ರಯತ್ನ ಅದನ್ನು ಮಾಡ್ತೀವಿ, ಇದು ಮಾಡ್ತೀವಿ, ಅದು ಆ ಪ್ರಯತ್ನ, ಈ ಪ್ರಯತ್ನ ಎಲ್ಲ ಪ್ರಯತ್ನ ಮಾಡ್ತೀವಿ. ಆದ್ರೆ ಯಾವ ಮಟ್ಟದಲ್ಲಿ ಪ್ರಯತ್ನ ಮಾಡ್ಬೇಕು ಅನ್ನೋ ಜ್ಞಾನ ಇದ್ರೆ ಮಾತ್ರ ಯಶಸ್ಸು ಸಿಗತ್ತೆ. ಅಂದ್ರೆ ಆ ತಾತ ಹೊಡೆದ್ರಲ್ವಾ, ಯಾವ ಪ್ಲೇಸಿಗೆ ಹೊಡಿಬೇಕು ಅಂದಿದ್ದಕ್ಕೆ ಅಷ್ಟು ದುಡ್ಡು ಅಂತ. ಹಾಗೆ ನಾವು ಪ್ರಯತ್ನ ಮಾಡಿದ್ರೆ ಸಾಲದು, ಯಾವ ಮಟ್ಟದಲ್ಲಿ ಪ್ರಯತ್ನ ಮಾಡ್ಬೇಕು ಅನ್ನೋ ನಾಲೆಡ್ಜ್ ಇರ್ಬೇಕು. ಆಗ ಮಾತ್ರ ಆ ಕೆಲಸ ಸಕ್ಸಸ್ ಆಗತ್ತೆ ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ ಈ ಕತೆ? ಅಂದ್ರೆ ನಮ್ಮ ಲೈಫಿಗೆ ತುಂಬಾ ಹತ್ರ ಆಗಿದ್ದು ಅಂತ ಅನ್ಸುತ್ತೆ. ಸೊ ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ಸೊ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.